Welcome back to the class, all of you. This is day number 19. ನಾವು ಟ್ರಿಗ್ನಾಮೆಟ್ರಿ ಚಾಪ್ಟರ್ದಾಗಿಂದ 3 ಮಾರ್ಕ್ಸ್ ಕ್ವಶನ್ಸ್ ಏನು ಮಾಡೋಣ ಈಗ ಸ್ಟಾರ್ಟ್ ಮಾಡೋಣ. 3 ಮಾರ್ಕ್ಸ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ದಾಗ, ಯಾಕಂತಂದ್ರೆ ನಿಮ್ದು ಟೋಟಲ್ ಮಾರ್ಕ್ಸಿಗೆ ಈ 3 ಮಾರ್ಕ್ಸ್ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಈಗ ಈ ಕ್ವಶನನ್ನು ನಾವು ಭಾಳ ಚಂದ ಸಾಲ್ವ್ ಮಾಡೋಣ ಅಂತ ಕ್ವಶನನ್ನು ಕರೆಕ್ಟಾಗಿ ನೋಡ್ರಿ. ಏನಂತ ಈ ಕ್ವಶನ್, ಇಫ್ ಎಕ್ಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ, ಹಂಗಂದ್ರೆ y ಈಕ್ವಲ್ ಟು ಪಿ ಸೆಕ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಹಿಂಗಿದ್ದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ನಾವು ಪ್ರೂವ್ ಮಾಡಬೇಕು. ಭಾಳ ಸಿಂಪಲ್ ವಿಷಯ ಹೇಳ್ತೀನಿ. ಫಸ್ಟ್ಗೆ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡ್ಬಿಡ್ರಿ. ಏನಂತ ಇದು ಗಿವನ್ ಇನ್ಫಾರ್ಮೇಶನ್, ಎಕ್ಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ, ಆಮೇಲೆ ವೈ ಅಂತ ಏನು ಕೊಟ್ಟಾರ, ಪಿ ಸೆಕ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ಅಂತ ಕೊಟ್ಟಾರ. ಇದು ನಮ್ಗೆ ಭಾಳ ಇಂಪಾರ್ಟೆಂಟ್. ಈಗ ಇದನ್ನು ಚೆಂದಾಗಿ ಬರ್ಕೋಬೇಕು ನಾವು, ಆಯಿತಾ? ನೋಡ್ರಿ, ಈಗ ಒಂದು ಸತಿ ನೋಡ್ರಿಲೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಮಾಡಬೇಕು. ನೀವು ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ ಬರೆಸ್ರಿ, ಅಥವಾ ಆರ್ ಎಚ್ ಎಸ್ ತೊಗೊಂಡು ಎಲ್ ಎಚ್ ಎಸ್ ಬರೆಸ್ರಿ. ಇಲ್ಲಿ ನಂಗೆ ಭಾಳ ಈಸಿ ಅನ್ಸಿದ್ದು ಯಾವಪ್ಪ ಅಂದ್ರೆ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡ್ತೀನಿ ನಾನು. ಎಲ್ ಎಚ್ ಎಸ್ ಅನ್ನು ಕನ್ಸಿಡರ್ ಮಾಡಿ ಆರ್ ಎಚ್ ಎಸ್ ಅನ್ನು ನಾನು ಬರೆಸ್ತೀನಿ ಈಗ, ಆಯಿತಾ? ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಣ ಈಗ. ಕನ್ಸಿಡರ್ ಎಲ್ ಎಚ್ ಎಸ್ ಏನಂತೈತಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಐತಿ. ಇದಾದ್ರ ಮೀನಿಂಗ್. ಇದನ್ನ ಹಿಂಗೆ ಬರೀಬೇಕು. ನೀವೇನು ಮಾಡ್ತೀರಿ, ಈಗ ಎಕ್ಸ್ ಪ್ಲೇಸ್ದಾಗ ಎಕ್ಸ್ ಬರೀತೀರಿ, ಮತ್ತು ಇದನ್ನ ಚಂದ ತೊಗೊಂಡಿವ ನಾವಿಲ್ಲಿ. ಎಕ್ಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ, ವೈ ಈಕ್ವಲ್ ಟು ಪಿ ಸೆಕ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ. ರೈಟ್, ಸ್ಟಾರ್ಟ್ ಮಾಡೋಣ ಅಂತ. ಈಗ ಅಸಲಿ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗುತ್ತೆ. ಎಸ್, ಚಂದಾಗ ನೋಡ್ರಿ, ನಾ ಇದನ್ನ ಹಾಕ್ತೀನಿ ಈಗ. ಎಕ್ಸ್ ಪ್ಲೇಸ್ದಾಗ ಇದನ್ನು ಹಾಕ್ತೀನಿ, ವೈ ಪ್ಲೇಸ್ದಾಗ ಇದನ್ನು ಹಾಕ್ತೀನಿ, ಯಾಕಂದ್ರೆ ಅವ್ರದ್ದಲ್ಲ ಅದ್ರದ್ದು ಮೀನಿಂಗ್. ಎಸ್, ನೋಡ್ರಿ ಬರೆಯೋಣ ಅಂತ. ಈಗ ಎಕ್ಸ್ ಪ್ಲೇಸ್ದಾಗ ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ ಟು ದ ರೇಸ್ ಟು 2 ಮೈನಸ್ ವೈ ಪ್ಲೇಸ್ದಾಗ ಇದನ್ನು ಬರಿತೀನಿ, ಪಿ ಸೆಕ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ರೇಸ್ ಟು 2, ಆಯಿತಾ? ಈಗ ನೀವ ನೋಡ್ರಿ, ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಹೆಂಗೆ ಕಾಣಿಸುತ್ತಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಕಾಣಿಸುತ್ತಲ್ಲ. ನೋಡ್ರಿಲೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಮತ್ತು ಇಲ್ಲಿನೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನಮ್ಗೆಲ್ಲರಿಗೂ ಗೊತ್ತೈತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಹೇಳಿ ನೋಡೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಆಯಿತಾ? ಅಪ್ಲೈ ಮಾಡೋಣ ಫಾರ್ಮುಲಾ. ಈಗ ಇವೆಲ್ಲ ಬೇಸಿಕ್ ವಿಷಯ ನಿಮಗೆ ಗೊತ್ತಿರಬೇಕು. ಸೊ ಸ್ಟಾರ್ಟಿಂಗ್ ಎ ಸ್ಕ್ವೇರ್ ಅಂತಂದ್ರೆ ಇದನ್ನು ಸ್ಕ್ವೇರ್ ಮಾಡ್ತೀವಿ, ಎ ಸ್ಕ್ವೇರ್ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು, ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಬಿ ಸ್ಕ್ವೇರ್ ಮಾಡ್ತೀನಿ, ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ, ಆಮೇಲೆ 2ab ಮಾಡಬೇಕು. 2ab ಅಂತಂದ್ರೆ 2 ಕ 2, ಎ ಅಂತಂದ್ರೆ ಪಿ ಟ್ಯಾನ್ ಥೀಟಾ, ಆಮೇಲೆ ಬಿ ಪ್ಲೇಸ್ದಾಗ ಯಾವುದೈತಿ, ಕ್ಯೂ ಸೆಕ್ ಥೀಟಾ. ಒಂದು ಮುಗೀತಿ. ಈಗ ಇದನ್ನಷ್ಟು ಎಕ್ಸ್ಪಾಂಡ್ ಮಾಡಿವಿ ನಾವು ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ, ಆಯಿತಾ? ಈಗ ನೆಕ್ಸ್ಟ್ ಈ ಮೈನಸ್ಸಿಗೆ ಇಲ್ಲೈತ್ಲ, ಈ ಮೈನಸ್ಸಿಗೆ ಈ ಮೈನಸ್ ಇಲ್ಲಿ ಹಾಕ್ತೀನಿ. ಇದು ಮಾಡ್ತೀನಿ ಪೂರ್ತಿ, ಇಲ್ಲೈತ್ಲ ಇದನ್ನಷ್ಟು ಮಾಡ್ತೀನಿ. ಈಗ ಮತ್ತೆ ಸೇಮ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡೋಣ. ಎ ಸ್ಕ್ವೇರ್ ಅಂತಂದ್ರೆ ಒಂದೇದ್ದು ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ, ಆಮೇಲೆ ಬಿ ಸ್ಕ್ವೇರ್ ಅಂದ್ರೆ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ, ಆಮೇಲೆ 2ab. 2ab ಅಂದರೆ 2 ಇಂಟು 1 ಸೆಕೆಂಡ್ 2 ಇಂಟು ಪಿ ಸೆಕ್ ಥೀಟಾ ಇಂಟು ಕ್ಯೂ ಟ್ಯಾನ್ ಥೀಟಾ, ಆಯಿತಾ? ಈಗ ಸ್ಟಾರ್ಟ್ ಆಗೈತೆ ಸಿಂಪ್ಲಿಫಿಕೇಶನ್. ನೋಡಿ ಏನಾಗೈತಿ, ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ ಇದನ್ನು ಪೂರ್ತಿ ಹೆಂಗೆ ಬರಿತೀನಿ ನೋಡೋಣ. ಈಗ 2pq ಟ್ಯಾನ್ ಥೀಟಾ ಸೆಕ್ ಥೀಟಾ ಅಂತ ಬರಿತೀನಿ. ಏನೋ ತೊಂದರೆ ಇಲ್ಲ, ಹಂಗೆ ಬರಿಬೋದು. 2 ಇಂಟು ಪಿ ಇಂಟು ಕ್ಯೂ ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ. ಈ ಮೈನಸ್ ಐತ್ಲ, ಈಗ ಏನು ಮಾಡುತ್ತೆ, ಒಳಗೆ ಹೋಗ್ತೈತೆ. ಒಳಗೆ ಹೋಗಿ ಎಲ್ಲನೂ ಚೇಂಜ್ ಮಾಡ್ತೈತೆ. ಏನಾಕೈತಿ, ಈ ಕಡೆ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ, ಮತ್ತು ಇದು ಏನಾಕೈತಿ, ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ, ಮತ್ತು ಈ ಪ್ಲಸ್ ಏನಾಕೈತಿ, ಮೈನಸ್ ಆಕೈತಿ. ಮೈನಸ್ 2pq ಸೆಕ್ ಥೀಟಾ ಟ್ಯಾನ್ ಥೀಟಾ. ಇದು ನಾ ಮಾಡಿ ಇನ್ನೇನು ಮಾಡಿದ್ದು ಇದು ಇಲ್ಲೇ ಐತ್ಲ. ಓಕೆ,
ಯಾಕೆ ಮೈನಸ್ ಅದು ಅಂತ ನಾ ಹೇಳಿನಿ, ಆ ಮೈನಸ್ ಒಳಗೆ ಹೋಗಿ ಎಲ್ಲನೂ ಚೇಂಜ್ ಮಾಡುತ್ತೆ. ಈಗ ನೋಡ್ರಿ ನೀವು, ಈಗ ಏನಾಗೈತೆ ನೋಡ್ರಿ, ನಿಮಗೆ ಕಾಣಿಸ್ತೈತಿ, ನಾ ತೋರಿಸ್ತೀನಿ. ಪ್ಲಸ್ 2pq ಟ್ಯಾನ್ ಥೀಟಾ ಸೆಕ್ ಥೀಟಾ ಮೈನಸ್ 2pq ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ, ಎಲ್ಲ ಒಂದ. ಟ್ಯಾನ್ ಥೀಟಾ ಇಂಟು ಸೆಕ್ ಥೀಟಾ ಅಂದ್ರೆ ಒಂದ, ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ ಅಂದ್ರೆ ಒಂದ. ಸೊ ಇವೆರಡು ಕ್ಯಾನ್ಸಲ್ ಆಗೋದಿಲ್ಲ. ನೀವ ನೋಡ್ರಿ ಸೇಮ್ ಟರ್ಮ್ಸ್ ಅದಾವು, ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಅಂದ್ರೆ ಈ +5 -5 0 ಹೆಂಗೈತಿ, ಅವೆರಡು ಕ್ಯಾನ್ಸಲ್ ಆಕವು. ನಮ್ಮ ಹತ್ರ ಉಳಿದಿದ್ದೇನೀಗ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ, ಆಮೇಲೆ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ, ಇದು ಸೆಕೆಂಡ್ ಸ್ಕ್ವೇರ್ ಥೀಟಾ, ಆಮೇಲೆ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ. ಹಿಂಗೈತಿ. ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ರಿಅರೇಂಜ್ ಮಾಡ್ಕೊತೀನಿ. ಇಲ್ಲೇ ರಿಅರೇಂಜ್ ಹೆಂಗೆ ಮಾಡ್ಕೊತೀನಿ ನೋಡ್ರಿ, ಇಲ್ಲೈತಲ್ಲ ಈ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಮತ್ತು ಆಮೇಲೆ ಈ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಒಂದು ಕಡೆ ಬರಿತೀನಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸದ್ಯ ನೋಡತ್ರಂತೆ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಅದ್ರ ಮಗ್ಲ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಯ್ತಾ. ಆಮೇಲೆ ಏನು ಮಾಡ್ತೀನಿ, ಇಲ್ಲೈತಲ್ಲ ಈ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮತ್ತು ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಇವೆರಡು ಮಗ್ಲು ಬರಿತೀನಿ. ಓಕೆ, ಪ್ಲಸ್ ಕ್ಯೂ ಸ್ಕ್ವೇರ್, ಐ ಆಮ್ ಸಾರಿ, ಒನ್ ಸೆಕೆಂಡ್, ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಅದ್ರ ಮಗ್ಲ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಬರಿತೀನಿ. ಬರ್ದ್ನ್ಯಾ? ಈಗ ನೆಕ್ಸ್ಟ್ ಇದ್ರೊಳಗೆ ಯಾವ್ದು ಕಾಮನ್ ಐತಿ ನೋಡು, ಇದ್ರಾಗ ಏನು ಕಾಮನ್ ಐತಿ ಮತ್ತು ಆಮೇಲೆ ಇದ್ರಾಗ ಏನು ಕಾಮನ್ ಐತಿ ನೋಡು. ಕ್ಲಿಯರ್ಲಿ ಗೊತ್ತಾಕೈತಿ, ಪಿ ಸ್ಕ್ವೇರ್ ಕಾಮನ್ ಐತಿ. ಹೌದಾ? ಪಿ ಸ್ಕ್ವೇರ್ ಕಾಮನ್ ಐತಿ. ಪಿ ಸ್ಕ್ವೇರ್ ಕಾಮನ್ ತಕೊಂಡ್ರೆ ಇದೇನು ಉಳಿತು, ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿತಾ. ಈಗ ಸೈಡ್ ಒಳಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಈ ಕಡೆ ಏನು ಉಳಿತು, ಸೆಕೆಂಡ್ ಸ್ಕ್ವೇರ್ ಥೀಟಾ ಉಳಿತು. ಈ ಕಡೆ ಕ್ಯೂ ಸ್ಕ್ವೇರ್ ಕಾಮನ್ ಐತಿ. ಕ್ಯೂ ಸ್ಕ್ವೇರ್ ಕಾಮನ್ ತಕೊಂಡ್ರೆ ಏನು ಉಳಿತು, ಸೆಕೆಂಡ್ ಸ್ಕ್ವೇರ್ ಥೀಟಾ ಉಳಿತು. ಆ ಕಡೆ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿತಪ್ಪ. ಹೌದಾ? ಈಗ ನಾನು ನಿಮ್ಗೆ ಇನ್ನೊಂದು ಫಾರ್ಮುಲಾ ನೆನಪು ಮಾಡಿಸ್ತೀನಿ. 3 ಮಾರ್ಕ್ಸ್ ಕ್ವಶನ್ ಐತಿ, ವಿಚಾರ ಮಾಡಿರಿ. 1 + ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಹೌದಾ? ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ವಿಚಾರ ಮಾಡಿರಲಾರು. ಇದನ್ನು ನಾವು ಯಾವ ರೀತಿ ರಿಅರೇಂಜ್ ಮಾಡ್ಕೊಂಡು ಮಾಡ್ಬೋದು ನೋಡು. ಈಗ ನಿನಗೇನ್ರ ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲೇ ಐತಿ, ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲೇ ಐತಿ. ಈಗ ನೋಡು, ಈ 1 ಐತ್ಲಾ, ಇದನ್ನು ಈ ಕಡೆ ಕಳಿಸ, ಈ ಸೆಕೆಂಡ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸ. ಹೆಂಗೆ ಆಕೈತಿ ನೋಡೋದು ನೋಡಾಕ. ಇದು ನೋಡ್ರಿ ಹೆಂಗೆ ಆಕೈತಿ. ಈಗ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ 1 ಆ ಕಡೆ ಕಳಿಸಿದ ಏನಾಗಿರುತ್ತೆ, -1 ಆಕೈತಿ. ಹೆಂಗಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಎಷ್ಟು ಬರುತ್ತಾ, -1 ಬರುತ್ತೆ. ಇಲ್ಲಿ ನೋಡ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ಅದ ಇದರಿಂದ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಕೈತಿ ನೋಡ್ರಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಎಷ್ಟು ಆಕೈತಪ್ಪ ಅಂದ್ರೆ ಆನ್ಸರ್ +1 ಆಕೈತಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಅದ ಫಾರ್ಮುಲಾದಿಂದ ಅಬ್ಸರ್ವ್ ಮಾಡಿರಿ, ಸ್ವಲ್ಪ ಇಕ್ವೇಷನ್ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಗೆ ಗೊತ್ತಾಕೈತಿ. ಸೊ ಈಗ ನಾನು ಏನು ಮಾಡ್ತೀನಿ, ವ್ಯಾಲ್ಯೂಸನ್ನ ಯೂಸ್ ಮಾಡ್ತೀನಿ. ಈಗ ಈ ಪಿ ಸ್ಕ್ವೇರಿಗೆ ಏನು ಮಾಡ್ತೀನಿ, ಪಿ ಸ್ಕ್ವೇರ್ ಬರಿತೀನಿ. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂದ್ರೆ -1 ಅಂತ ನಾನು ಪ್ರೂವ್ ಮಾಡೀನಿ. ಈಗ ಜಸ್ಟ್ ಅದನ್ನ ಬರಿತೀನಿ ಅಲ್ಲಿ. ಪ್ಲಸ್ ಕ್ಯೂ ಸ್ಕ್ವೇರಿಗೆ ಕ್ಯೂ ಸ್ಕ್ವೇರ್ ಬರಿತೀನಿ. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ +1 ಆಕೈತಿ, ಅದನ್ನ ಬರಿತೀನಿ. ಸೊ ನೆಕ್ಸ್ಟ್ ಪಿ ಸ್ಕ್ವೇರ್ ಇಂಟು -1 ಅಂದ್ರೆ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇಂಟು 1 ಅಂದ್ರೆ ಕ್ಯೂ ಸ್ಕ್ವೇರ್. ಇದನ್ನು ನಾವು ಹಿಂಗೂ ಬರಿಬೋದಲ್ಲ, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಏನು ಫರಕ್ ಬೀಳೋದೈತಿ ನೋಡ್ರಿ, ಏನು ಫರಕ್ ಬೀಳಂಗಿಲ್ಲ. ಯಾವ್ಯಾವ್ದ್ರ ಸೈನ್ ಏನದಾವ ಅದಾವ. ಸೊ ಹಿಂಗೆ ಈ ಪ್ರಾಬ್ಲಮನ್ನು ಪ್ರೂವ್ ಮಾಡಿವಿ. ಓಕೆ, ಏನಿಲ್ಲ, ಸ್ವಲ್ಪ ಸಿಂಪ್ಲಿಫಿಕೇಶನ್ ಭಾಳ ಐತಿ. ಸ್ವಲ್ಪ ಅವಕಾಶ ನೋಡ್ಕೊಂತ ಹೋರಿ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಕೈತಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಅಂತ. ಸೊ ಹಿಂದಿನ ಕ್ವಶನ್ದಾಗಿಂದ ಇನ್ನೊಂದು 6 ಕ್ವಶನ್ ಇತ್ತಲ್ಲ, ಅದನ್ನ ಸಾಲ್ವ್ ಮಾಡೋಣ ಅಂತ. ಈಗ ನೋಡ್ರಿ, ಇದು ಕ್ವಶನ್ ಹೆಂಗೈತೆ ಅಂದ್ರೆ ಕೆಲವೊಂದಿಷ್ಟು ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಟೈಪ್ ಎಲ್ಲ ಕೊಟ್ಟಾರಿಲ್ಲ. ನೀವೇನು ಮಾಡ್ಬೇಕಂದ್ರೆ ಅದನ್ನು ಬ್ರೇಕ್ ಡೌನ್ ಮಾಡಿ ನಿಮ್ಮ ಒಂದು ಪ್ರೂಫ್ ಏನು ಬೇಕಲ್ಲ ಅದ್ರ ಕಡೆ ನೀವು ಹೋಗಬೇಕು. ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ ಹೆಂಗಂತ ನೋಡೋಣ. ಈಗ ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಹೆಂಗೆ ಕೊಟ್ಟಾರಪ್ಪ ಅಂದ್ರೆ LHS RHS ಐತಿ. ಈ ಕಡೆ LHS ಐತಿ, ಈ ಕಡೆ RHS ಐತಿ. ನಾನು ಮಾಡ್ತೀನಿ LHS ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ LHS. ಈಗ ಒಂದು ವಿಚಾರ ಐತಿ, ಇಲ್ಲಿ ಏನಂತೈತಿ LHS ಒಳಗೆ ಒಂದ್ಸತ ನೋಡ್ರಿ, ಬರ್ದ್ಬಿಡೋಣ ಅಂತ. ಏನಾಗುತ್ತೆ ಒಂದ್ಸತ ಬರ್ದಾರ, cot square into bracket 90 degree minus theta divided by tan square theta minus 1 plus
cosec square theta divided by secant square theta minus cosec square theta. ಇದನ್ನು ಯೂಸ್ ಮಾಡಿಕೊಂಡು ಆರ್ ಎಚ್ ಎಸ್ ಬರೆಸ್ಬೇಕು. ಆರ್ ಎಚ್ ಎಸ್ ಕಾನ್ಸೆಪ್ಟ್ ನಿಮ್ಗೆ ಏನೈತೆ ಅಂತೇಳಿ 1/sin square theta minus cos square theta. ಈಗ ಫಸ್ಟ್ ಸ್ಟೆಪ್ ಹೆಂಗೆ ಗೊತ್ತಾ, ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ ಏನು ಕಾಣಿಸುತ್ತೆ, cot square into bracket 90 minus theta. ಇದು ಕಾಂಪ್ಲಿಮೆಂಟರಿ ಆ್ಯಂಗಲ್ ಕಾನ್ಸೆಪ್ಟ್ ಐತಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ cot 90 minus theta ಅಂತಂದ್ರೆ ಆಬ್ವಿಯಸ್ಲಿ tan theta ಬರುತ್ತೆ. ವೆರಿ ಸಿಂಪಲ್ ಆಗಿ ಥಿಂಕ್ ಮಾಡಿರಿ, cot square into bracket 90 degree minus theta ಅಂತಂದ್ರೆ tan square theta ಬರುತ್ತೆ. ಓಕೆ, ಯಾಕಂತ ನಾ ಹೇಳಿನಿ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅದನ್ನ ತಿಳ್ಕೊಳ್ಬೇಕು ನಾವು. ಕೆಳಗೆ ಏನೈತಿ, tan square theta minus 1 ಐತಿ, ಈ ಕಡೆ cosec square theta divided by secant square theta minus cosec square theta. ಫೋಕಸ್ಡ್ ಆಗಿ ನಾವು ಜರ್ನಿ ಕಂಟಿನ್ಯೂ ಮಾಡೋಣ. tan theta ಅಂದ್ರೆ ಏನಂತೈತಿ, sin theta by cos theta ಐತಿ, ಕರೆಕ್ಟಾ? ಹಂಗಂದ್ರೆ tan square theta ಅಂದ್ರೆ ಆಬ್ವಿಯಸ್ಲಿ sin square theta divided by cos square theta ಆಗೈತಿ. ಇದು ಹೇಳತ್ತೀನಿ ನಾನು. tan square theta ಅಂತಂದ್ರೆ ಮ್ಯಾಗಿಂದ sin square theta divided by cos square theta ಆಕೈತಿ, ಆಯ್ತಾ? ಓಲ್ ಡಿವೈಡೆಡ್ ಬೈ, ಇಲ್ಲಿ ಕಾಣಿಸುತ್ತಲ್ಲ ಈ tan square theta ಅಂದ್ರೆ ಸೇಮ್ ಹಂಗೆ ಆಕೈತಿ. ಬರೀರಿ ಮತ್ತೊಳ್ಳೆ sin square theta divided by cos square theta minus 1. ಏನು ಇರಲ್ಲ ಅಂದ್ರೆ ಕೆಳಗೆ 1 ಇರುತ್ತೆ, ಹೆಲ್ಪ್ ಆಕೈತಿ, ಮಾಡ್ಕೊರಿ ಹಂಗೆ. ಪ್ಲಸ್ ಈಗ ಪ್ಲಸ್ ಹಾಕೊಂಡು ಈ ಪ್ಲಸ್ ಈ ಕಡೆ cosec square theta ಅಂದ್ರೆ ಹೆಂಗೆ ಬರಿಬೋದು, 1 divided by sin square theta ಅಂತ ಬರಿಬೋದು. ಯಾಕಂದ್ರೆ cosec theta ಅಂತಂದ್ರೆ 1 divided by sin theta. ಅದೇ ರೀತಿ cosec square theta ಅಂತಂದ್ರೆ 1 divided by sin square theta ಬರ್ತೀನಿ ನಾನು. ಹೋಲ್ ಡಿವೈಡೆಡ್ ಬೈ, ಕೆಳಗೆ ನೋಡ್ರಿ ಏನೈತಿ, secant square theta ಐತಿ. sec theta ಅಂತಂದ್ರೆ 1 by cos theta, secant square theta ಅಂತಂದ್ರೆ 1 by cos square theta. 1 divided by cos square theta ಎಲ್ಲ ಬೇಸಿಕ್ ಫಾರ್ಮುಲಾಸ್ ಮ್ಯಾಗ ಐತಿ. ಮೈನಸ್ 1 ಇಲ್ಲಿ ಐತ್ಲ, ಈ cosec square theta ಅಂದ್ರೆ 1 by sin square theta ಆಗೈತಿ, ಮ್ಯಾಗ ಬರ್ತೀವಲ್ಲ ಆಗಲೇ ಹಂಗೆ. ಓಕೆ, ಇದೆಲ್ಲ ಆತೀಗ ಇನ್ನೇನ ಇದ್ರು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಕಡೆ ನಾವು ಹೋಗ್ಬಿಡ್ತೀವಿ. ಚಂದಾಗ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತ ಸದ್ಯ ರೆಡ್ಯೂಸ್ ಮಾಡೋಣ. ಈಗ ಮ್ಯಾಲೆ ಏನೈತಿ ನೋಡೋಣ, ಮ್ಯಾಲೆ ಏನೈತಿ, ಈ ಕಡೆ ಕೆಳಗೆ ತಗೋತೀನಿ, ನಿಮ್ಗೆ ಅನುಕೂಲ ಆಕೈತಿ. ಮ್ಯಾಲೆ sin square theta divided by cos square theta ಐತಿ. ಇಲ್ಲಿ ಜಾಗ ಸಾಲುದಿಲ್ಲ, ಇಲ್ಲಿ ಬೇಡ, ಕೆಳಗೆ ತಗೋಣ. ಇದೇನಾಯ್ತಿದೆ ಈಗ? ಓಕೆ, ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಬೇಕಾ. ಈಗ ಮ್ಯಾಲೆ ಏನೈತೆ ಅಂತ ಬರೀನು, ಮ್ಯಾಲೆ sin square theta divided by cos square theta ಐತಿ. ಇದನ್ನ ಬರ್ದೆ ನಾ ಈಗ, ಇಲ್ಲ ಐತ್ಲ ಇದನ್ನ ಬರ್ದೆ. ಕೆಳಗೆ ನೋಡ್ರಿ, ಕೆಳಗಿನ ನಾ ಹೆಂಗೆ ಮಾಡ್ತೀನಿ ನೋಡಿ. ಈಗ 1 into sin square theta ಮೈನಸ್ ಈ ಮೈನಸ್ cos square theta into 1 cos square theta, ಲಾಸ್ಟಿಗೆ cos square theta into 1 cos square theta. ಅದನ್ನ ಬರಿತೀನಿ ಈಗ. sin square theta ಬರುತ್ತೆ, 1 into sin square theta ಮಾಡಿದ್ದೆ, ಅದನ್ನ ಬರಿತೀನಿ. ಆಮೇಲೆ ನೆಕ್ಸ್ಟ್ cos square theta into 1 cos square theta ಬರಿತೀನಿ. ಮೈನಸ್ ಈ ಮೈನಸ್ ಹಾಕಿ cos square theta, ಕೆಳಗಿನ ಎರಡು ಮಲ್ಟಿಪ್ಲೈ ಮಾಡೋಣ, ಲಾಸ್ಟಿಗೆ cos square theta into 1 cos square theta. ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ ನಾನು. ನಾ ಮಾರ್ಕ್ ಮಾಡಿ ತೋರಿಸ್ತೀನಿ, ಅದನ್ನು ಬೇಕಾದ್ರೆ ನೀವು ಇನ್ನೊಂದು ನೋಡ್ರಿ ನಿಮಗೆ ಗೊತ್ತಾಕೈತಿ. ಈ ಕಡೆ ಮಾಡೋಣ, ಈ ಪ್ಲಸ್ಸಿಗೆ ಪ್ಲಸ್ ಹಾಕೊಂಡು ಮ್ಯಾಲೆ ಏನೈತಿ, 1 divided by sin square theta ಐತಿ, ಆಯ್ತಲ್ಲ? ಮೇಲೆ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡು sin square theta into 1 sin square theta, cos square theta into 1 cos square theta, ಲಾಸ್ಟಿಗೆ cos square theta into sin square theta, cos square theta into sin square theta ಬರೀನಾ. ಫಸ್ಟ್ಗೆ sin square theta into 1 ಮಾಡೋನು, sin square theta ಬರುತ್ತಾ, ಮೈನಸ್ ಈಗ ಮೈನಸ್ cos square theta into 1 cos square theta ಹೋಲ್ ಡಿವೈಡೆಡ್ ಬೈ, ಲಾಸ್ಟಿಗೆ ನೋಡ್ರಿ ಕೆಳಗಿಂದ cos square theta into sin square theta, cos square theta into sin square theta, cos square theta into sin square theta. ನೀವು ಚಂದಾಗ ನೋಡ್ರಿ, ನಾ ಹೇಳೋದು ಕನ್ಫ್ಯೂಷನ್ ಆಗೋದಿಲ್ಲ. ಕನ್ಫ್ಯೂಷನ್ ಆದರೂ ಕಮೆಂಟ್ ಸೆಕ್ಷನ್ ಹಾಕ್ರಿ, ನೋಡೋಣ ಅದು ಮತ್ತೆ ಆಮೇಲೆ. ಓಕೆ, ಈಗ ವಾಪಸ್ ಒಳಗೆ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಮ್ಯಾಗಿಂದ ಹೆಂಗಿರುತ್ತಲ್ಲ ಇದು ಹಂಗೆ ಇರುತ್ತೆ. ಮತ್ತು ಇಲ್ಲಿ ಕೆಳಗಿಂದ ಏನಾಕೈತಿ, ಉಲ್ಟಾ ಆಕೈತಿಲ್ಲ, ಇದೈತ್ಲ ಇದು ಉಲ್ಟಾ ಆಕೈತಿ. ಅದನ್ನ ಮಾಡೋಣ ಅಂತೀಗ ನಾವು. ಫಸ್ಟ್ಗೆ ಮ್ಯಾಗಿಂದ ಹೆಂಗಿರುತ್ತೆ ಹಂಗೆ ಬರೀನಾ, sin square theta divided by cos square theta ಹಂಗೆ ಬರುತ್ತೆ. ಈಗ ಇಂಟು ಹಾಕೋನು, ಇಲ್ಲೈತ್ಲ ಇದು ಲೈನ್ ಡಿವಿಷನ್, ಈ ಡಿವಿಷನ್ ಲೈನ್ ಇಂಟು ಆಕೈತಿ. ಇದು sin square theta minus cos square theta divided by cos square theta ಅದು ಉಲ್ಟಾ ಆಕೈತಿ. ಉಲ್ಟಾ ಆಗಿ cos square theta divided by sin square theta minus cos square theta ಬರ್ತೈತಿ. ಈ ಪ್ಲಸ್ ಹಾಕೋಣ. ಈಗ ಈ ಕಡೆ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಮ್ಯಾಗ್ ಏನೈತಿ, 1 divided by
ಸೈನ್ ಸ್ಕ್ವೇರ್ ಥೀಟಾ ಐತೆ. ಅದು ಹಂಗೆ ಇರುತ್ತೆ, ಮ್ಯಾಗಿಂದ ಏನಿರುತ್ತೆ ಸೇಮ್ ಹಂಗೆ ಇರುತ್ತೆ. ಇದು ಡಿವಿಷನ್ ಇದ್ದಿದ್ದು ಏನು ಆಕೈತಿ, ಇಂಟು ಆಕೈತಿ. ಇಂಟು ಆಗಿ ಇದು ಏನು ಆಕೈತಿ, ಇದು ಉಲ್ಟಾ ಆಕೈತಿ. ಇದು ಹೆಂಗೆ ಉಲ್ಟಾ ಆಕೈತಿ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಕೈತಿ. ಆಯ್ತಾ? ಈಗ ಏನೇನು ಆಕೈತಿ ನೋಡೋಣ ಕ್ಯಾಲ್ಕುಲೇಷನ್. ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ನೋಡ್ರಿ ಚಂದಾಗ. ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಯ್ತಾ? ಏನು ಉಳಿತು, ಮ್ಯಾಲೆ ಸೈನ್ ಸ್ಕ್ವೇರ್ ಥೀಟಾ ಉಳಿತಾ, ಕೆಳಗೆ ಏನು ಉಳಿತು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಉಳಿತು ಕೆಳಗೆ. ಈ ಪ್ಲಸ್ ಹಾಕೋಣ, ಮ್ಯಾಲೆ ಏನೈತಿ ಈಗ ಈ ಕಡೆ ನೋಡೋಣ ಅಂತ. ಈ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಯ್ತಾ? ಸೊ 1 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಬರೀ ಕಾಸ್ ಸ್ಕ್ವೇರ್ ಥೀಟಾ ಉಳಿತ. ಆ ಕಡೆ ಕೆಳಗೆ ಏನು ಉಳಿತು, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಉಳಿತು. ಆಯ್ತಾ? ಈಗ ನೋಡ ಎರಡು ಕಡೆ ಡಿನಾಮಿನೇಟರ್ ಸೇಮ್ ಅದಾವ ಅಂತಂದ್ರೆ ಹೆಂಗೆ ಮಾಡ್ತೀರಿ, ಕೆಳಗೆ ಹಂಗೆ ಬರಿತೀರಿ. ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರಿತೀರಿ. ಮ್ಯಾಲೆ ಇದ್ದಿದ್ದ ನ್ಯೂಮರೇಟರ್ ಯಾರು ಏನು ಮಾಡ್ತೀರಿ, ಕೂಡಿಸ್ತೀರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಹೆಂಗೆ ಗೊತ್ತಾ, ಹಿಂಗೆ ಮಾಡ್ತೀವಲ್ಲ 1/2 ಪ್ಲಸ್ 3/2 ಇದ್ದಾಗ ಕೆಳಗಿನ ಡಿನಾಮಿನೇಟರ್ ಹೆಂಗಿರುತ್ತೆ ಹಂಗೆ ಬರಿತೀವಿ, ಮ್ಯಾಗಿನ ಎರಡು ಕೂಡಿಸ್ಬಿಡ್ತೀವಿ 1 + 3. ನಾ ಸೇಮ್ ಹಂಗೆ ಮಾಡೀನಿ, ಇಲ್ಲೇ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನೀವು. ಕೆಳಗೆ ಇದು ಸೇಮ್ ಇತ್ತು ಡಿನಾಮಿನೇಟರ್, ಇದು ಸೇಮ್ ಇತ್ತು, ಅದನ್ನು ಸೇಮ್ ಬರದ್ನೇ ಇಲ್ಲಿ ಕೆಳಗೆ. ಆಮೇಲೆ ಇವೆರಡನ್ನೂ ಮ್ಯಾಗಿನೂ ಕೂಡಿಸೀನಿ. ನಮ್ಗೆ ಎಲ್ಲರಿಗೂ ಗೊತ್ತೈತಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಬೇಕಾಗಿತ್ತಲ್ಲ ನಮಗೆ. ದೇರ್ಫೋರ್ LHS = RHS, ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ಬಿಟ್ರೆ ಮುಗೀತು. ನೋಡಿರಿ ನಮ್ಗೆ ಇದು ಬೇಕಾಗಿತ್ತಲ್ಲ, ಚೆಕ್ ಮಾಡಿರಿ. 1 ಡಿವೈಡೆಡ್ ಬೈ ನೋಡ್ರಿ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಚೆಕ್ ಮಾಡೋಣ ನೋಡ್ರಿ, 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈ ಪ್ರಾಬ್ಲಮ್ ಭಾಳ ಅಂದ್ರೆ ಭಾಳ ಸ್ವಲ್ಪ ಗಮನ ಕೊಟ್ಟು ಮಾಡಬೇಕು. ಆ ಕಡೆ ಈ ಕಡೆ ಮಾಡ್ಕೊಂಡ್ರೆ ತಪ್ಪಾಗ್ಬಿಡ್ತೈತಿ. ಶ್ರಮ ಅಂತೂ ಬೇಕೇ ಬೇಕು, ಶ್ರಮ ಇಲ್ಲಾರ ಏನೂ ಆಗೋದಿಲ್ಲ. ನಿಮ್ಗೆ ಗೊತ್ತಾಗಿರುತ್ತೆ ಕೆಲವೊಂದಿಷ್ಟು ಬೇಸಿಕ್ ವಿಷಯಗಳು ಇರ್ತಾವೆ, ಅವನ್ನ ನೀವು ಸ್ವಲ್ಪ ತಲೆಯಾಗಿ ಇಟ್ಕೊಂಡಿರ್ಬೇಕು. ಫಾರ್ಮುಲಾದ ಬಗ್ಗೆ ಪೂರ್ತಿ ನಾಲೆಜ್ ಇರಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು, ಅಂದ್ರೆ ನಿಮಗೆಲ್ಲ ಬರ್ತವೆ. ಓಕೆ, ಸೊ ಇವತ್ತಿನ 2 ಪ್ರಾಬ್ಲಮ್ಸ್ ಇವಾಗಿದ್ದು. ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿನ ಪ್ರಾಬ್ಲಮ್ಸ್ ಜೊತೆ ಬರೋನು. ಅಲ್ಲಿ ತನಕ ಪ್ರಾಕ್ಟೀಸ್ ಚಲೋ ಮಾಡಿರಿ, ಈ ಬಗ್ಗೆ ವಿಚಾರ ಮಾಡಿರಿ, ಪೂರ್ತಿ ಪಾಸಿಟಿವ್ ಆಗಿ ಮುಂದೆ ಹೋಗ್ರಿ. ನೆಗೆಟಿವ್ ಅಂತೂ ಬರ್ತಿರುತ್ತೆ ಅವಾಗ ತಲೆಯಾಗ, ಬಟ್ ಅದನ್ನು ಅವಾಯ್ಡ್ ಮಾಡೋದು ನಮ್ಮ ಲೈಫು. ಸೊ ಹಂಗೆ ಕಂಟಿನ್ಯೂ ಆಗಿ ಜರ್ನಿ ಸ್ಟಾರ್ಟ್ ಇರಲಿ. ಮತ್ತೆ ಬರೋಣ ಮುಂದಿನ ಕ್ಲಾಸು. ಅಲ್ಲಿ ತನಕ ಗುಡ್ ಬೈ.